All you have to do is close your eyes and listen. For a better experience, please use headphones. ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಮ್ಮ ಜಗತ್ತು ಬಹಳ ಸಮೃದ್ಧವಾದದ್ದು. ಸುತ್ತಮುತ್ತ ಏನು ಹರವಿಕೊಂಡರೆ ಇದು ಅಷ್ಟೇ ಅದ್ಭುತ, ವೈವಿಧ್ಯಪೂರ್ಣ ಮತ್ತು ಅತ್ಯಂತ ವಿಸ್ತಾರ. ಇದಕ್ಕೆ ಕೊನೆ ಅಂತ ಇಲ್ಲ, ಅಷ್ಟು ದೊಡ್ಡದು. ವಿಜ್ಞಾನಿಗಳು ಹೇಳ್ತಾರೆ, ಈ ಜಗತ್ತು ಹೇಗದ ಅಂದ್ರೆ ಇಟ್ ಮೇ ಬಿ ಫೈನೈಟ್ ಬಟ್ ಇಟ್ ಈಸ್ ಬೌಂಡ್ಲೆಸ್. ಈ ಜಗತ್ತು ಹೇಗದ ಅಂದ್ರೆ ಪರಿಮಿತ ಇರಬಹುದು, ಆದರೆ ಇದಕ್ಕೆ ಕೊನೆ ಇಲ್ಲ. ಇಂಥ ಅದ್ಭುತವಾದಂತಹ ಜಗತ್ತು, ಇಲ್ಲಿ ವೈವಿಧ್ಯತೆ ಆದ ಎಷ್ಟು ಥರದ ವಸ್ತುಗಳು, ಎಷ್ಟು ಥರದ ಆಕೃತಿಗಳು, ಬಣ್ಣಗಳು, ರುಚಿಗಳು, ಸ್ಪರ್ಶಗಳು, ಏನು ಸುಂದರ! ಇಂಥ ವಿಶಾಲವಾದ ವಿಶ್ವವನ್ನು ನಾವು ಅನುಭವಿಸಬೇಕಂತೆ ಈ ಜಗತ್ತಿಗೆ ಬಂದವರು. ನಮಗೂ ಒಂದಿಷ್ಟು ಅವಕಾಶ ಸಿಕ್ಕದ. ನಮಗೆಲ್ಲ ಏನೋ ಒಂದು 100 ವರ್ಷ, ಅತಿ ಹೆಚ್ಚು ಅಂದರೆ ಒಂದು 100 ವರ್ಷ. ಈ 100 ವರ್ಷಗಳ ಕಾಲಾವಧಿ ಏನು ಸಿಕ್ಕದ, ಇದು ಪವಿತ್ರ ಆಯುಷ್ಯ. ಅದರ ಕ್ಷಣ ಕ್ಷಣ ನಾವು ಅನುಭವಿಸಬೇಕು ಇದು ಜಗತ್ತನ್ನು. ಒಂದು ಕ್ಷಣ, ಅದೇ ಜೀವನ. ಜೀವನ ಅಂದರೆ ವರುಷಲ್ಲ, ಶತಮಾನಲ್ಲ, ಕ್ಷಣ ಕ್ಷಣವೇ ಜೀವನ. ಇಂಥ ಒಂದು ಕ್ಷಣವನ್ನು ನಾವು ಕಹಿಗೊಳಿಸಿದರೆ ಜೀವನ ಕಹಿ. ಈ ಕ್ಷಣವನ್ನು ನಾವು ಸವಿಗೊಳಿಸಿದರೆ ಜೀವನ ಸವಿ. ಬದುಕನ್ನ ಸವಿ ಮಾಡೋದು, ಬದುಕನ್ನ ಕಹಿ ಮಾಡೋದು ನಮ್ಮ ಕೈಯೊಳಗ. ಏನಾದರೂ ಮಾಡಬಹುದು. ಆ ಕ್ಷಣ ನಮಗೆ ದೊರೆತದ, ಆ ಕ್ಷಣವನ್ನು ನಾವು ಸುಂದರ ಮಾಡೋದು ಬಹಳ ಮಹತ್ವದ. ಅದನ್ನು ಕೆಡಿಸ್ತೇವೆ, ಒಂದು ಅವಕಾಶ ಹೋಯಿತು, ಬದುಕಿನ ಅವಕಾಶ ಹೋಯಿತು. ಅಂಥ ಕ್ಷಣಗಳನ್ನು ಹೆಂಗೆ ಕಳಿಬೇಕು? ಮಧುರ ಮಧುರ ಕ್ಷಣವಾಗಿ ಮಾರ್ಪಡಿಸೋದು, ಮಧುರವಾಗಿ ಮಾರ್ಪಡಿಸೋದು. ಒಂದು ಹಕ್ಕಿ ಹಾಡ್ತಿತ್ತು ಆಕಾಶದೊಳಗೆ, ಸ್ಕೈಲಾರ್ಕ್, ಆಕಾಶ ಹಕ್ಕಿ ಅಂತಾರೆ ಅದಕ್ಕೆ. ಮೇಘಗಳ ಮ್ಯಾಲ ಅದು ಯಾವಾಗಲೂ ಹಾಡೋದು ಸ್ಕೈಲಾರ್ಕ್, ಕೆಳಗಲ್ಲ. ಅಲ್ಲೇ ಮೇಘಗಳು ಅದರ ಮ್ಯಾಲ ಒಂದು ದಿವಸ ಹಾಡ್ತಿತ್ತು. ಅದೇನು ಮಧುರ ಧ್ವನಿ ಹೀಗೆಲ್ಲ ಕಡೆ ಹರವಿತ್ತು. ಈ ಮೋಡಗಳ ಕೆಳಗ ಅದು ಸಾವಕಾಶ ಸರಿದು ಸರಿದು ಕೆಳಗಿಳಿತಿತ್ತು. ಪೃಥ್ವಿಯನ್ನ ಹಿಂಗೆ ಹರುತ್ತಿತ್ತು, ಭೂಮಿಯ ಮ್ಯಾಲ ಹರಿದಾಡ್ತಿತ್ತು ಧ್ವನಿ. ಏನು ಅದ್ಭುತ ಧ್ವನಿ! ಎಂಥ ಧ್ವನಿ! ಅವಾಗ ಮೋಡ ಕೇಳ್ತು, ಅಲ್ಲೋ ಬರೀ ಇಲ್ಲೇ ಬಂದು ಹಾಡ್ತೀಯಲ್ಲ, ಏನು ಜೀವನ ಅಂದ್ರೆ ಇಷ್ಟ ಏನು ಅಂತು ಮೇಘ. ಅವಾಗ ಹಕ್ಕಿ ಹೇಳ್ತು, ಮತ್ತೇನು ಜೀವನ? ಜೀವನ ಅಂದ್ರೆ ಇನ್ನೇನದ? ಇಟ್ ಈಸ್ ಎ ಸಾಂಗ್.
ಜೀವನ ಅಂದ್ರೆ ಒಂದು ಸುಂದರ ಹಾಡ ಇದು. ಜೀವನ ಅಂದ್ರೆ ಮಧುರ ಧ್ವನಿಯ ಪ್ರವಾಹ ಇದು. ನಾನು ಇರೋದೇ ಅದಕ್ಕಾಗಿ. ಉಣ್ಣೋದೆಷ್ಟು, ನನ್ನ ಮೈ ಅಷ್ಟು, ನಾನು ತಿನ್ನೋದೆಷ್ಟು, 4 ಕ್ಷಣ ಕೆಳಗೆ ಹೋಗ್ತೇನೆ, ಉಳಿದೆಲ್ಲ ಕ್ಷಣ ನಾನು ಮೇಲೆ ಹಾರೋದು, ಹಾಡೋದು. ಯಾರರೇ ಕೇಳಲಿ ಅಂತಲ್ಲ, ನಾನು ಹಾಡುವವ, ನನ್ನ ಒಳಗ ಹಾಡದವ, ಹಾಡ್ತೇನೆ. ನನಗೆ ಧ್ವನಿ ಕೊಟ್ಟಿದಾನ ದೇವ, ಧ್ವನಿಯನ್ನ ಬಳಸ್ತೇನೆ, ಜಗತ್ತನ್ನ ಮಧುರ ಮಾಡ್ತೇನೆ. ನನ್ನ ನೋಡಬೇಕಾಗಿಲ್ಲ ಯಾರು, ನನ್ನ ಧ್ವನಿ ಕೇಳಿದರೆ ಸಾಕು. ಜಗತ್ತು ಸುಂದರ ಆಗೋದು ಧ್ವನಿಯಿಂದ, ರೂಪದಿಂದ, ರಸದಿಂದ. ಇವು ಎಲ್ಲ ಈ ಜಗತ್ತಿನಲ್ಲಿ ಅದಾವ. ಮೇಘ ಸಂತೋಷ ಪಡ್ತು, ಮೇಘದ ಮೂಲಕ ಈಗ ಸೋಸಿ ಸೋಸಿ ಧ್ವನಿ ಬರ್ತಿತ್ತು ಕೆಳಗೆ. ಎಂಥ ಅದ್ಭುತವಾದ ಧ್ವನಿ, ಸ್ಕೈಲಾರ್. ಆಗ ಈ ಜಗತ್ತಿನಲ್ಲಿ ನಾವು ಸ್ಕೈಲಾರ್, ನಾವು ಒಂದು ಹಕ್ಕಿ ಇದ್ದಂಗೆ. ನಾವಿಲ್ಲಿ ಬಂದಿರೋದು ಯಾಕೆ ಅಂದ್ರೆ ಕೂಡ್ಸಾಕಲ್ಲ, ಬರೀ ಬದುಕಾಕಲ್ಲ, ಬದುಕಿನಲ್ಲಿ ಮಾಧುರ್ಯ ತುಂಬ. ಅದು ಇಲ್ಲದೆ ಇದ್ರೆ ಬದುಕೆ ಯಾಕೆ? ಬದುಕಬೇಕಲ್ಲ ಮನುಷ್ಯ, ಚೆನ್ನಾಗಿ ಬದುಕಬೇಕು. ಈ ಜಗತ್ತನ್ನು ಅನುಭವಿಸ್ತಾ ಬದುಕಬೇಕು. ಆದರೆ ಬದುಕ ಹಾಳಾಗಬಾರದು. ಯಾವಾಗ ಹಾಳಾಗ್ತದ ಬದುಕ ಅಂದ್ರೆ, ಬದುಕ ಹೊಲಸಾಯಿತು ಅಂದ್ರೆ ಹಾಳಾಗ್ತದಷ್ಟೇ. ಬದುಕ ಸ್ವಚ್ಛ 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 ಇರಬೇಕಲ್ಲ. ನಮ್ಮದು ಒಂದು ಮನೆ ಕಟ್ಕೊಂಡೇವಿ ಅಂದಾಗ ಸ್ವಚ್ಛ ಇರಬಾರದೆ? ಬಸವಣ್ಣನವರು ಹೇಳ್ತಾರೆ, ಮನೆಯೊಳಗ ಮನೆಯೊಡೆಯದಾನ ಇಲ್ಲ, ಹೊಸ್ತಲಾಗ ಹುಲ್ಲ ಹುಟ್ಟ್ಯದ, ಮನ್ಯಾಗ ಧೂಳು ತುಂಬ್ಯದ, ಮನ್ಯಾಗ ಮನೆ ಒಡೆಯ ಅದಾನರೇ ಇಲ್ಲ. ತನುವಿನಲ್ಲಿ ಹುಸಿ ತುಂಬ್ಯದ, ಮನಸ್ಸಿನಲ್ಲಿ ವಿಷಯ ತುಂಬ್ಯದ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ಒಂದು ಸುಂದರ ಮನೆ ಕಟ್ಟೇವಿ ಅಂದಾಗ ಮನೆ ಹೆಂಗಿರ್ಬೇಕು? ಅವ್ರು ಹೇಳ್ತಾರೆ, ಮನಿ ಹಿಂಗಿದ್ರೆ ಹೆಂಗ? ಹೊಸ್ತಲಾಗ ಹುಲ್ಲ ಹುಟ್ಟ್ಯದ, ಮನಿ ಹೊಸ್ತಲದಾಗ ಹುಲ್ಲು ಹುಟ್ಟ್ಯದ, ಹುಲ್ಲು ಬೆಳೆದ, ಒಳಗೆಲ್ಲ ರಜಾ ತುಂಬ್ಯದ, ಧೂಳು ಧೂಳಾಗ್ಯದ ಒಳಗ ಮನ್ಯಾಗ. ಕತ್ತಲೆ ಮನಿಯೊಳಗ. ಮನಿ ಒಡೆಯ, ಮನಿ ಮಾಲೀಕ ಅದಾನೋ ಹೋಗ್ಯಾನೋ? ಹಾಗೆ ಇದು ಒಂದು ಮನೆ. ಮನೆ ಅಂದ ಬಳಕ ಹೇಗಿರಬೇಕು? ಹೊಸ್ತಲಾಗ ಹುಲ್ಲು ಹುಟ್ಟಬಾರದು. ಎಲ್ಲರೇ ಹೊಸ್ತಲಾಗ ತಿರುಗಾಡೋ ಹೊಸ್ತಲಾಗ ಹುಲ್ಲು ಹೆಂಗ್ ಹುಟ್ಟುತ್ತದೆ? ಮನ್ಯಾವ ಎಚ್ಚರಿದ್ರೆ. ಬಾಗಿಲ ಸ್ವಚ್ಛ ಇರಬೇಕು, ಬಾಗಿಲ ಎದರ ರಂಗವಲ್ಲಿ ಇರಬೇಕು, ಒಳಗ ಹಣಿಕೆ ಹಾಕಿದ್ರೆ ಬೆಳಕಿರಬೇಕು, ಧೂಳು ಧೂಳ ಇರಬಾರದು, ಸ್ವಚ್ಛ ಸ್ವಚ್ಛ ಇರಬೇಕು ಮನೆ. ಅಷ್ಟೇ ಅಲ್ಲ, ಮನೆಯೊಳಗ ಮಧುರತೆ ಇರು. ಹಾಗಿತ್ತು ಅಂದ್ರೆ ಮನೆಯ ಮಾಲೀಕ ಅದಾನ, ಜಾಣದಾನ ಅಂತ ಅದರ ಅರ್ಥ. ಹಾಗೆ ಇದು ಒಂದು ಮನೆ. ಆ ಮನೆ ನಾವು ಕಟ್ಟೋದು. ಈ ಮನೆಯನ್ನ ನಿಸರ್ಗ ಕಟ್ಟಿಕೊಟ್ಟದ. ಇದು ನಿಸರ್ಗದ ಮನೆ, ಅದು ಕಟ್ಟಿಕೊಟ್ಟದ. ಎಷ್ಟು ಚಂದ ಮನೆ ಕಟ್ಟಿಕೊಟ್ಟದ. ಏನು ಬೇಕೋ ಎಲ್ಲವನ್ನ ಇದರಾಗಿಟ್ಟದೆ. ಅಷ್ಟೇ ಅಲ್ಲ, ಈ ಮನೆ 100 ವರ್ಷ ಹಿಂಗ ಇರ್ಲಿ ಅಂತ ಅದಕ್ಕೆ ಆಯುಷ್ಯ ಕಟ್ಟಿಕೊಟ್ಟದ. ಇಂಥ ಸುಂದರವಾದ ಮನೆಯೊಳಗ ನಾವು ಮಾಲೀಕರು. ನಾವು ಈ ಮನೆಯೊಳಗೆ ಬದುಕ್ತೇವಿ ಅಂದ ಬಳಕ ಏನಿರಬೇಕು? ಮನೆ ಒಳಗ ಧೂಳ ಇರಬಾರದು,
ಹೊರಗೆ ಹುಲ್ಲು ಬೆಳೆದಿರಬಾರದು. ಹುಲ್ಲ ಯಾವುದು, ಧೂಳ ಯಾವುದು? ಅವರು ಹೇಳ್ತಾರೆ ತನುವಿನಲ್ಲಿ ಹುಸಿ ಇದು ಬಾಗಿಲ, ಮುಖ ಇದು ಬಾಗಿಲ. ಏನು ಮಾತುಗಳು ಬರ್ತಾವಲ್ಲ ಇವು ಬಾಗಿಲದಲ್ಲಿ ಚಲನ. ಇದರೊಳಗೆ ಹುಲ್ಲ ಹುಟ್ಟೋದು ಅಂದ್ರೆ ತನುವಿನಲ್ಲಿ ವಿಷ ತುಂಬಿ, ಹುಸಿ ತುಂಬಿ, ಮನದಲ್ಲಿ ವಿಷಯ ತುಂಬಿ, ಈ ಮಾತೇನದಾವ ಇದು ಮುಖದಲ್ಲಿ ಬರೀ ಹುಸಿನೇ ತುಂಬಿತ್ತು ಅಂದರೆ ಹುಲ್ಲು ಹುಟ್ಟ್ಯದ ಅಂತ ಅದರ. ಏನು ಮಾತಾಡಿದರೆ ಬರೀ ಸುಳ್ಳ ಹೇಳ್ತಾನ ಅಂತ ಅನಿಸ್ತು ಅಂದ್ರೆ ಮಾತು ಇದು ಹುಲ್ಲಾಗ್ಯದ. ಮುಖ ಹುಲ್ಲಾಗ್ಯದ, ಹುಲ್ಲು ಬೆಳೆದದ. ಮನೆಯ ಸೌಂದರ್ಯ ಯಾವಾಗ ಬರೋದು? ಮನೆಯ ಸೌಂದರ್ಯ ಬರೋದು ಹೊಸ್ತಲ ತೊಳೆದಿರ್ಬೇಕು, ಮನೆ ಮುಂದೆ ಸಾರಿಸಿರ್ಬೇಕು, ರಂಗವಲ್ಲಿ ಹಾಕಿರಬೇಕು, ಹಾದಿಯಿಂದ ಹೋಗ ಒಂದು ಕ್ಷಣ ನಿಂತು ನೋಡಿರಬೇಕು, ಹಂಗ ಮನೆ ತೋರಣ ಇರಬೇಕು. ಹಾಗೆ ಈ ಮನೆಗೆ ತೋರಣ ಅಂದ್ರೆ ಮಾತುಗಳು, ಚಲೋ ಮಾತನಾಡೋದು. ಮಾತಿನಲ್ಲಿ ಹುಸಿ ಇತ್ತು ಅಂದರೆ ಹೋಯ್ತು, ಮಾತಿನಲ್ಲಿ ದ್ವೇಷ ಇತ್ತು ಅಂದರೆ ಹೋಯ್ತು. ಎರಡು ಇದು ಮಾತಿನ ವೈಭವ ಕೆಡಿಸುವ ಸಂಗತಿಗಳೇ ಇವು ಎರಡು. ಒಂದು ಹುಸಿ, ಇನ್ನೊಂದು ದ್ವೇಷ. ಹುಸಿ ಮಾತಿನಲ್ಲಿ ಸತ್ಯ ಇಲ್ಲದೆ ಇದ್ರೆ ಮಾತಿಗೇನು ಅರ್ಥ ಅದ? ಮಾತಿಗೇನು ಅರ್ಥದ? ಒಳಗೆ ಇಲ್ಲದೆ ಇದ್ದರೆ, ಸತ್ವನೇ ಇಲ್ಲದೆ ಇದ್ದರೆ ಮಾತಿಗೇನು ಅರ್ಥ? 1000 ಮಾತನಾಡಬಹುದು, ವರುಷದ ತುಂಬ ಮಾತನಾಡಬಹುದು, ಆ ಮಾತಿನೊಳಗೆ ಸತ್ಯದ ಅಂಶ ಇಲ್ಲದೆ ಇದ್ರೆ ಅದು ಬರಿ ಮಾತು. ಅದರಲ್ಲಿ ಸತ್ಯ ಇರಬೇಕು ಅಂದ್ರೆ ಜ್ಞಾನ ಇರಬೇಕು. ಮಾತಿನಲ್ಲಿ ಜ್ಞಾನ ಇರಬೇಕು. ಮಾತು ಕೇಳಿದರೆ ಏನಾಗಬೇಕು? 2 ಕೆಲಸ ಆಗಬೇಕು. ಒಂದು, ಮನಸ್ಸು ಮೃದುವಾಗಬೇಕು, ಕೇಳಿದವರ ಮನಸ್ಸು ನಂದಿಸಬೇಕು, ಅವರಿಗೆ ಸಂತೋಷ ಆಗಬೇಕು. 2ನೇದ್ದು, ಸತ್ಯದ ದರ್ಶನ ಬೆಳಕ ಬೀಳಬೇಕು, ಜ್ಞಾನದ ಬೆಳಕ ಬೀಳಬೇಕು. ಅಂಥ ಮಾತುಗಳನ್ನ ಆಡಿದರ ಮನೆಯೊಳಗ ಮಾಲೀಕ ಅದಾನ ಅಂತ ಬಸವಣ್ಣನವರು. ಅವಾಗ ಮನೆಯೊಳಗ ಮಾಲೀಕ ಅದಾನ. ಇಲ್ಲದೆ ಇದ್ದರೆ ಮಾತು ಬರೀ ಅರ್ಥಹೀನ ಇತ್ತು ಅಂದರೆ ಏನಿಲ್ಲ. ಅದರಾಗ ಮಾತಿನಲ್ಲಿ ಸತ್ವವೇ ಇಲ್ಲದೆ ಇದ್ರೆ, ಮಾತಿನಲ್ಲಿ ದ್ವೇಷ ಇತ್ತು ಅಂದರೆ ಅಲ್ಲ. ಎರಡು ಇಲ್ಲ, ಮನೆಯ ಸೌಂದರ್ಯ ಹೋಯ್ತು. 2 ಬೇಕು ಮಾತಿನಲ್ಲಿ. ಇವು 2 ಸಂಗತಿಗಳು, ಜ್ಞಾನ ಪೂರ್ಣವಾದ ಮಾತು ಮತ್ತು ಪ್ರೇಮ ಪೂರ್ಣವಾದ ಮಾತು. ಇದು ಹೊರಗೆ, ಒಳಗೆ ವಿಷಯ ತುಂಬಿ ಮನಸ್ಸಿನಲ್ಲಿ, ಅದು ಒಳಗೆ ಒಳಮನೆ, ಮನಸ್ಸಿನ ಒಳಮನೆ, ಅಲ್ಲಿ ಧೂಳ ಇರಬಾರದು. ಧೂಳ ಅಂದರೆ ವಿಷಯದ ಚಿಂತೆ, ವಿಷಯದ ಚಿಂತನ, ಅದಕ್ಕೆ ಧೂಳ ಅಂತ ಕರೆಯೋದು. ವಿಷಯಗಳದೇ ಚಿಂತೆ ಸದಾ ಇತ್ತು ಅಂದರೆ ಮನಸ್ಸು ಹೊಲಸಾಗ್ಯದ, ಅಲ್ಲಿ ಧೂಳ ಬಿದ್ದದ. ಇಂಥ ಮನಸ್ಸನ್ನ ಕಟ್ಟಿಕೊಂಡು ಅರ್ಥವಿಲ್ಲದ ಮಾತುಗಳನ್ನ ಆಡಕೋಂತ ನಾವು 100 ವರ್ಷ ಬದುಕಿದರೆ ಏನು? ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ಎಷ್ಟು ಚಲೋ ಹೇಳಿ. ನಾವು ಮಾಲೀಕರಾದ ಬಳಿಕ
ನಮಗೆ ದೇವರು ಇಂಥದೊಂದು ಸುಂದರ ದೇಹ ಕೊಟ್ಟ ಬಳಿಕ ಇದನ್ನ ಹಿಂಗ ಇಡಬೇಕಲ್ಲ, ಒಳಗೆ ಹೊಕ್ಕರೂ ಸ್ವಚ್ಛ ಇರಬೇಕು, ಹೊರಗೆ ನೋಡಿದರೂ ಸ್ವಚ್ಛ ಇರಬೇಕು. ಹಾಗೆ ಹೊರಗೆ ಮಾತು ಸ್ವಚ್ಛ, ಒಳಗೆ ಮನಸ್ಸು ಸ್ವಚ್ಛ. ಎರಡು ಸ್ವಚ್ಛತಾ ಇತ್ತು ಅಂದರೆ ನಾವು ಬದುಕ್ತೇವೆ ಚೆನ್ನಾಗಿ ಅಂತ ಅದರ ಅರ್ಥ. ಇಂಥ ಬದುಕ 100 ವರ್ಷ ಇರಬೇಕು, 100 ವರ್ಷ ಇರಬೇಕು. ನಮ್ಮ ದೇಶದಲ್ಲಿ ಋಷಿಗಳಂತಾಗಿ ಹೋದ್ರು, ಬಹಳ ದೊಡ್ಡ ಮಹಾನುಭಾವರು. ಸಾದಾ ಸಾದಾ ಜೀವನ, ಗುಡಿಸಲ ವಾಸ, ಇಂಥದೇ ನದಿಗಳ ದಡದಲ್ಲಿ ಕುಟೀರಗಳು ಬಾಳಿ ಬದುಕಿದಂಥ ಮಹಾನುಭಾವರು. ಯಾವುದಕ್ಕೂ ಮನಸ್ಸ ಹಚ್ಚದೆ ನಿರ್ಲಿಪ್ತವಾಗಿ ಈ ಜಗತ್ತನ್ನು ನೋಡಿದಂಥ ಅನುಭಾವಿಗಳು. ಅವರೊಂದು ಮಾತು ಹೇಳ್ತಾರೆ, ಎಷ್ಟು ಚಲೋ ಹೇಳ್ತಾರೆ. ಜೀವೇಮ ಶರದ ಶತಂ, ಹೇಗೆ ಪಸ್ಸೇಮ ಶರದ ಶತಂ, ಪ್ರಬ್ರವಾಮ ಶರದ ಶತಂ, ಅಧೀನಾಹ ಸ್ಯಾಮ ಶರದ ಶತಂ. ಏನ ಮಾತುಗಳನ್ನು ನಾವು ಬದುಕ್ತೇವಿ. ಅವರು ಹೇಳ್ತಾರ ಅವಾಗಿನ ಕಾಲಕ್ಕೆ ನಾವು ಬದುಕ್ತೇವೆ, ಆಗಲೂ ಹೀಗೆ ಇಂಥ ಬೆಟ್ಟಗಳು, ಹರಿವ ನದಿಗಳು, ಹಚ್ಚ ಹಸಿರಾದಂಥ ವನಸಿರಿ, ಇಂಥದರ ಮಧ್ಯ ಸುಂದರವಾದ ಜೀವನ. ಎಷ್ಟು ಚಲೋ ಅದ ಬಾದಾಮಿ, ಎಂಥ ಅದ್ಭುತ ಇದು. ಏನು ಬೆಟ್ಟಗಳದಾವ, ಏನು ಹೊಳಿ ಹರಿತದ, ಏನು ಸವಿ ನೀರ, ಹಸಿರ, ಅಂಥದರ ಮಧ್ಯ ಕಲಾಕೃತಿಗಳು. ಇನ್ನೇನು ಬೇಕು ಸುಂದರ ಆಗೋದಕ್ಕೆ? ನಾವೇನು ಮಾಡೋದಂದ್ರೆ ಇದನ್ನು ಅನುಭವಿಸ್ತಾ ಇರೋದಷ್ಟೆ. ಹೊಳಿ ಹರಿತದ ನೋಡಿ ಅನುಭವಿಸಬೇಕು, ಬೆಟ್ಟಗಳನ್ನ ನೋಡಿ ಅನುಭವಿಸಬೇಕು. ಎಲ್ಲ ಇದು ಅನುಭವಕ್ಕಾಗಿ ಇರೋದು. ಅದಕ್ಕಾತ ಹೇಳ್ತಾನೆ, ಪರಮಾತ್ಮನೇ ನಾನು 100 ವರ್ಷ ಬದುಕೋ ಇಚ್ಛೆ ನನಗೆ, ಬದುಕುವ ನಿರ್ಣಯ ನನ್ನದು. ಅದನ್ನ ನೀನು ಕರುಣಿಸಿದೆ, ಅದಕ್ಕೆ ಧನ್ಯವಾದ. ಜೀವೇಮ ಶರದ ಶತಂ, ನಾವು ಬದುಕುತ್ತೇವೆ 100 ವರ್ಷ. ಮತ್ತು ಸಾದಾ ಜೀವನ ಅಲ್ಲ, ಶರದ್ ಜೀವನ. ಶರದ್ ಜೀವನ, ಈಗ ಶರದ್ ಋತು ನಮ್ಮಲ್ಲೇ. ಶರದ್ ಜೀವನ ಅಂದರೆ ಬಹಳ ಸಮೃದ್ಧವಾದ ಜೀವನ. ಈಗ ನೀರ ಮಳೆಯಾಗಿ, ಮಳೆಗಾಲ ಹೋಗಿ ತಂಪಾಗಿ ಭೂಮಿ ಹಚ್ಚ ಹಸಿರಾಗಿರ್ತದೆ, ಆಕಾಶ ನಿರಭ್ರವಾಗಿರ್ತದೆ. ಆಗೊಮ್ಮೆ ಈಗೊಮ್ಮೆ ತಿಳಿ ಮೇಘಗಳು ಬರ್ತಾವ, ತಂಪಾದ ಉಷ್ಣವಲ್ಲದ ಗಾಳಿ ಬೀಸ್ತಾ ಇರ್ತದೆ, ಜನ ಸಮೃದ್ಧರಾಗಿರ್ತಾರೆ. ಇಂಥ 100 ವರ್ಷ ನಾನು ಬಾಳಬೇಕು, ನಾವು ಬಾಳಬೇಕು. ಎಂಥ ಪ್ರೇಮ, ಬದುಕಿನ ಪ್ರೇಮ ಹೇಳಿ. ಏನಿಲ್ಲ ಮತ್ತೆ, ಆದರೆ ಬದುಕಿನ ಪ್ರೇಮ ಎಂಥದದ. ಉಡಾಕಿಲ್ಲ, ಇಡಾಕಿಲ್ಲ, ಉಣ್ಣಾಕದ, ತಿನ್ನಾಕದ, ತಲೆಯೊಳಗ ವಿಶ್ವ ಅದ, ಮನಸ್ಸಿನಲ್ಲಿ ಮಧುರತ ಅದ, 100 ವರ್ಷದ ಆಸೆ ಅದ. ಸಾಕಲ್ಲ ಜೀವನ, ಬೇಕು ಇಂಥದೊಂದು 100 ವರ್ಷ. ಜೀವೇಮ ಶರದ ಶತಂ, ನಾವು 100 ವರ್ಷ ಬದುಕೇ ತೀರ್ತೇವಿ ಭಗವಂತನೇ. ಹಂಗ ಬದುಕ್ತೇವೆ. ಯಾವುದರಿಂದ? ಸ್ವಚ್ಛ ಇಟ್ಟು, ಮನಸ್ಸನ್ನ ಸ್ವಚ್ಛ ಇರಿಸಿ, ದೇಹವನ್ನು ಸ್ವಚ್ಛ ಇರಿಸಿ, ಜಗತ್ತಿನ ಭಾಗವಾಗಿ ಅದ್ಭುತ ಅನುಭವಗಳನ್ನ ಪಡಿತಾ 100 ವರ್ಷ ಬದುಕ್ತೇವೆ ನಾವು. ಬದುಕಬೇಕು ನಾವು.
ಎರಡನೇ ಮಾತು ಹೇಳ್ತಾರೆ, ಪಸ್ಸೇಮ ಪಸ್ಸೇಮ ಶರದ ಶತಂ. ಮತ್ತ ಹಂಗ ಕಣ್ಣು ಮುಚ್ಚಿ ಬದುಕುವುದಿಲ್ಲ, ಕಣ್ಣು ತೆರೆದು, ಪಸ್ಸೇಮ ಕಣ್ಣ ತೆರೆದು, ಕಣ್ಣೊಳಗೆ ಏನದ, ಕಣ್ಣೊಳಗೆ ಏನೂ ಇಲ್ಲ, ಕಣ್ಣೊಳಗ ಮಧುರತೆ, ಕಣ್ಣೊಳಗೆ ಸವಿತನಾದ ಅಂಥ ಪ್ರೇಮದ ಕಣ್ಣುಗಳನ್ನ ಹಿಂಗ ಹರಿಸಿ ಅದನ್ನ ತೆಗೆದು ಈ ಜಗತ್ತನ್ನ ನೋಡ್ಕೋಂತ 100 ವರ್ಷ ಬದುಕ್ತೇವಿ ನಾವು. ಜಗತ್ತಿನಲ್ಲಿ ಏನ್ ನೋಡಬೇಕು? ಕಣ್ಣುಗಳು ಏನು ನೋಡಿದರೆ ಮನಸ್ಸು ಶ್ರೀಮಂತ ಆಗ್ತದೆ, ಅದನ್ನ ಕಣ್ಣ ನೋಡಬೇಕು. ಆಕಾಶವನ್ನ ನೋಡಬೇಕು, ಭೂಮಿಯನ್ನ ನೋಡಬೇಕು, ಬೆಟ್ಟಗಳನ್ನ ನೋಡಬೇಕು, ವಿಶಾಲ ಸಾಗರಗಳನ್ನ ನೋಡಬೇಕು. ಇಷ್ಟೆಲ್ಲ ಜನ ಅದಾರಲ್ಲ, ಜನರ ಸುಂದರವಾದಂಥ ಆಕೃತಿಗಳನ್ನ ನೋಡಬೇಕು. ಇನ್ನೇನು ಬೇಕು? ಶ್ರೀಮಂತ ಆಗೋದಕ್ಕ ರೊಕ್ಕಲ್ಲ, ಕಣ್ಣ. ಇಟ್ ಈಸ್ ದಿ ಐ ದಟ್ ಮೇಕ್ಸ್ ಅವರ್ ಲೈಫ್ ಮೋರ್ ಬ್ಯೂಟಿಫುಲ್ ಅಂಡ್ ರಿಚ್. ಕಣ್ಣ ಮಾಡೋದು ಎಲ್ಲ ಒಳ್ಳೆ ರೀತಿಯಿಂದ ಈ ಜಗತ್ತನ್ನ ನೋಡಿದರೆ ಕಣ್ಣು ನಮ್ಮ ಜೀವನವನ್ನ ಶ್ರೀಮಂತ ಮಾಡ್ತದೆ. ಕಣ್ಣು ಹೋಗ್ಯಾವ ಅಂತ ಇಟ್ಟುಕೊಳ್ಳಿ, ಕಣ್ಣನೇ ಇಲ್ಲ, ನೋಡೇ ಇಲ್ಲ, ಏನು ಸಂಪತ್ತ ತಗೊಂಡು ಏನು ಮಾಡೋದು? ಮನೆ ತುಂಬಾ ಬಂಗಾರ, ನೋಡೋ ಕಣ್ಣನೇ ಇಲ್ಲ. ಮನೆ ತುಂಬಾ ಚಿತ್ರಗಳು, ನೋಡೋ ಕಣ್ಣನೇ ಇಲ್ಲ. ತಗೊಂಡೇನು ಮಾಡೋದು? ಕಣ್ಣ. ಇಷ್ಟೆಲ್ಲ ದೊಡ್ಡ ಜಗತ್ತ ಎಷ್ಟು ದೊಡ್ಡದಿದ್ರೇನಾಯ್ತು? 2 ಕಣ್ಣ, ಸಣ್ಣ ಕಣ್ಣುಗಳಿವು, ಆದ್ರೆ ಜೀವನವನ್ನು ಎಷ್ಟು ಶ್ರೀಮಂತ ಮಾಡ್ತಾವ. ದೇವರ ಅದಾನ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ್ರೆ ಇವ 2 ಕಣ್ಣಷ್ಟೆ. ಎಂಥ ಅದ್ಭುತವಾದ ಕಣ್ಣುಗಳು! ಏನು ಕೊಡ್ತಾವ ಒಳಗೆ? 100 ವರ್ಷ ನಮಗೆ ಹೊರ ಜಗತ್ತನ್ನ ಒಳಗೆ ಇಳಿಸ್ತಾವ, ಒಳಗೆ ಕಳಿಸ್ತಾವ, ಮನಸ್ಸನ್ನ ತುಂಬಿಸ್ತಾವ. ಸೌಂದರ್ಯ ಬದುಕನ್ನೆಲ್ಲ ತುಂಬಿಕೊಳ್ಳುವಂತೆ ಮಾಡ್ತಾವ ಇವ 2 ಸಣ್ಣ ಕಣ್ಣ. ಸಾಕಲ್ಲ ಶ್ರೀಮಂತ ಆಗೋದಕ್ಕೆ? ಹಂಗ ಹೇಳಿದರು ಋಷಿಗಳು. ನಾವು ಶ್ರೀಮಂತರು ಅಂದ್ರು. ಯಾಕೆ? ನಮ್ಗೆ 2 ಕಣ್ಣದಾವ, 100 ವರ್ಷ ನೋಡ್ತೇವಿ, ಹಂಗ 2 ಕಣ್ಣು. ಎರಡನೇದ್ದು ಪ್ರಬ್ರವಾಮ ಶರದ ಶತಂ. ನಮಗೇನು ಅನಿಸ್ತದೆ, ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ ನಾವು ಮಾತಿನ ಮೂಲಕ ಹೀಗೆ ವ್ಯಕ್ತ ಮಾಡಬಲ್ಲೆವಿ. ಹಂಗ 100 ವರ್ಷ ನಾವು ಬದುಕೋದದ. ಚಲೋ ಮಾತುಗಳನ್ನಾಡ್ಕೊಂತ 100 ವರ್ಷ ಬದುಕೋದದ. ಮಾತು ಹೆಂಗಿರಬೇಕು ಅಂದ್ರೆ ಸಮೀಪ ಬರಬೇಕು ಜನ, ಹಂಗ ಮಾತಿರಬೇಕು. ಮಾತುಗಳು ಜನತೆಯ ಭಾವನೆಗಳನ್ನ ಅರಳಿಸಬೇಕು, ಭಾವನೆಗಳನ್ನ ಕೂಡಿಸಬೇಕು. ಹಂಗ ಮಾತುಗಳು ಇರಬೇಕು. ಅಂಥ ಮಾತುಗಳನ್ನಾಡ್ಕೋತ ದೇವನೇ ನಾವು 100 ವರ್ಷ ಬದುಕ್ತೇವಿ. ಬದುಕುವ ಮನಸ್ಸು ನಿರ್ಧಾರ ನಮ್ಮದು. ಮುಂದೆ ಇನ್ನೊಂದು ಮಾತು ಹೇಳ್ದ, ಅಧೀನಾಹ ಸ್ಯಾಮ ಶರದ ಶತಂ. ನಾವೆಲ್ಲ ಹೆಂಗ ಬದುಕ್ತೇವೆ? 100 ವರ್ಷ ಯಾರ ಮೇಲೂ ಅವಲಂಬಿಸೋದಿಲ್ಲ, ನಮ್ಮ ಮ್ಯಾಲ ನಾವೇ ಅವಲಂಬಿಸ್ತೇವೆ. ಪರಾವಲಂಬನ ಆಗೋದಿಲ್ಲ, ಸ್ವಾವಲಂಬಿಗಳಾಗಿ 100 ವರ್ಷ ಬದುಕ್ತೇವೆ ಈ ಜಗತ್ತಿನಲ್ಲಿ. ಅದರರ್ಥ ನಮ್ಮ ಕೈ ಕಾಲುಗಳು ಭದ್ರವಾಗಿರು. ನಮ್ಮ ಕಾಲು ನಡೀತಾ ಇರ್ತಾವ 100 ವರ್ಷ, ನಮ್ಮ ಕೈಗಳು ಕಾರ್ಯ ಮಾಡ್ತಾ ಇರ್ತಾವ 100 ವರ್ಷ, ನಮ್ಮ ಎದೆ ಬಡಿತಾ ಇರ್ತದ 100 ವರ್ಷ, ನಮ್ಮ ಇಂದ್ರಿಯಗಳು ಎಲ್ಲ ಜೀವನವನ್ನ ಶ್ರೀಮಂತ ಮಾಡ್ತಾ ಇರ್ತಾವ.
ಹಂಗ ನಾನು ಬದುಕ್ತೇನೆ, ನಾವು ಬದುಕ್ತೇವೆ 100 ವರ್ಷ ಭಗವಂತನೇ. ಎಂಥ ಕನಸ ಹೇಳಿ. ನಮಗೂ ಕನಸ ಬೀಳ್ತಾವ, ಬೀಳುದಲ್ಲೇ ನಮಗೂ ಬೇಕಾದಂಥ ಕನಸ ಬೀಳ್ತಾವ. ಆದರೆ ಇಂಥ ಕನಸ ಬೀಳುವುದಿಲ್ಲ. ನಮ್ಮ ಕನಸು ಹೆಂಗ, ಮನಿ ಮ್ಯಾಗ ಮನಿ ಕಟ್ಟದಂಗ, ಭೂಕಂಪ ಬಂದು ಬಿದ್ದಂಗ, ಆ ಬಳಿಕ ಅರ್ಜಿ ಸಲ್ಲಿಸಿ ಪುಕ್ಕಟ ಹಣ ತಗೊಂಡಂಗ, ಏನು ಮಜಾ ಮಜಾ ಕನಸದು. ಬಹಳ ವಿಚಿತ್ರ ಕನಸುಗಳು ನಮಗೆ. ಇಲ್ಲೇನು ಒಬ್ಬನಿಗೆ ಕನಸು ಬಿತ್ತು. ಅವ ಒಬ್ಬ ಭಿಕ್ಷುಕ, ನಿಮ್ಗೆಲ್ಲ ಗೊತ್ತು, ಜಗತ್ ಪ್ರಸಿದ್ಧ ಇದು ಕಥೆ. ಒಬ್ಬ ಭಿಕ್ಷುಕ ದಾಸರು ಹೇಳಿದ್ದು, ಅಲ್ಲೇನು ತಿರುಕನೋರ್ವ ಊರ ಮುಂದ ಮುರುಕ ಧರ್ಮ ಸಾಲಿಯೊಳಗ ಹೊರಗಿರುತ್ತ ಒಂದು ಕನಸ ಕಂಡ. ಕನಸ ನಾವ ತಿರುಕರು. ಅಲ್ಲಿ ಬಂದಾನ ತಿರುಕವ, ಮೊದಲೇ ಭಿಕ್ಷುಕ, ಏನು ಹಾಸಾಕಿಲ್ಲ, ಹೊದ್ಯಾಕಿಲ್ಲ, ಏನಿಲ್ಲ. ಒಂದಿಷ್ಟು ಅಲ್ಲೇ ತಟ್ಟ ಹಾಕೊಂಡು ಮಲ್ಕೊಂಡಾನ ಧರ್ಮಶಾಲ್ಯಾಗ. ಸಮೀಪದಲ್ಲಿ ಒಂದು ಭಿಕ್ಷಾ ಪಾತ್ರೆ ಅದ. ಇಷ್ಟಾಗಿ ಮಲಗ್ಯಾನ, ಕನಸು ಬಿದ್ದದ. ಎಂಥ ಕನಸ. ಊರ ರಾಜ ಸತ್ತ. ಕನಸ ಹೆಂಗಿರ್ಬೇಕು? ಭಿಕ್ಷುಕನಿಗೆ ಊರ ರಾಜ ಸತ್ತ ಕನಸು ಬಿತ್ತು. ಏನು ಸಂಬಂಧ ಏನು, ಸೂತ್ರ ಏನು, ಏನಿಲ್ಲ. ಊರ ರಾಜ ಸತ್ತ. ಅವಾಗ ರಾಜನ್ನ ಯಾರು ಮಾಡಬೇಕು ಅಂತ ನಿರ್ಣಯ ಮಾಡಿದರು. ಏನು, ಆನಿ ಸೊಂಡೆಲಕ್ಕೆ ಮಾಲೆ ಹಾಕೋದದ, ಅದು ಯಾರಿಗೆ ಹಾಕ್ತದ ಅವನ ರಾಜ. ಯಾಕೆ? ತಿರುಕನ ಕನಸ. ಆನಿ ಕೈಯೊಳಗೆ ಕೊಟ್ರು ಮಾಲ, ಬರೋಬ್ಬರಿ ಅದು ಬಂತು ಎಲ್ಲಿಗೆ? ಧರ್ಮಶಾಲೆಗೆ. ಯಾಕೆ? ಇಲ್ಲೇ ಮಲ್ಕೊಂಡಾನ. ಧರ್ಮಶಾಲೆಗೆ ಬಂತು. ಇವ ಎದ್ದು ಕೂತ, ಇವನು ಕೊಳ್ಳಿಗೆ ಹಾಕ್ತ. ಏನು ಕನಸ! ಎಷ್ಟ ಸುಂದರ ಕನಸು. ಆಗ್ಲಿಲ್ಲ, ಒಂದು ಟಿಕೆಟ ತಗೊಂಡೇವಿ. ಕನಸ. ಕನಸಿನಾಗ ಒಂದು ಟಿಕೆಟ್ ತಗೊಂಡೇವಿ. 1 ಕೋಟಿ ರೂಪಾಯಿ 10. ಏನು ಎಷ್ಟು ಆನಂದ ಆಗಿತ್ತು. ಯಾತ್ರಾತ್ ಏನ್ ಮಾಡ, ಕೋಟಿ ಹೋಯ್ತು. ನಮ್ದು ಪರಿಸ್ಥಿತಿ ಹಂಗ ಅದು. ಅದು ಬಂತು, ಆನೆ ಕೊಳ್ಳಿಗೆ ಹಾಕ್ತು. ಇವನ್ನ ಮೆರವಣಿಗೆಯಲ್ಲಿ ತಗೊಂಡು ಆದ್ರು, ಸಿಂಹಾಸನ ಮೇಲೆ ಕೂಡಿಸಿದ್ರು. ಏನು ಆನಂದ! ತಿರುಕನಿಗೆ ರಾಜನಾಗಿದ್ದ. ಅಲ್ಲಿ ಚಾಮರ ಛತ್ರ ಎಲ್ಲ, ಚಾಮರ ಬೀಸ್ತಾ ಇದ್ರು, ಛತ್ರ ಹಿಡಿದಿದ್ರು. ಎಲ್ಲರೂ ಗಾಯಕಿಯರು ಹಾಡ್ತಾ ಇದ್ರು, ಕೊಂಡಾಡ್ತಾ ಇದ್ದರು ಭಟ್ಟಂಗಿಗಳು. ಇಂಥದರ ಮಧ್ಯ ತಲೆ ತೂಗ್ತಾ ಇದ್ದ. ಹಂಗಾಗಿ ಅಷ್ಟರಲ್ಲಿ ಯಾತ್ಸರ. ಏನ್ ಮಾಡೋದು? ನಮ್ದು ಕನಸಿವ. ಅವರು 100 ವರ್ಷ ಬದುಕಬೇಕು ಹೆಂಗಂತ ಅವ್ರು ನಿರ್ಣಯ ಮಾಡ್ಯಾರ. ನಾವು ಕೇಳ್ತಾ ನೋಡ್ತಾ ಜೀವನದಲ್ಲಿ ಸಂತೋಷವನ್ನ ಪಡಿತಾ 100 ವರ್ಷ ಬದುಕಬೇಕು ಅಂತ ಅವ್ರು. ಅದು ಮಹತ್ವ. ನಾವು ಬದುಕಬೇಕು. ಬದುಕಂದ್ರೆ ಮತ್ತೆ ಮತ್ತೆ ಬರ್ತದೆ ಹೇಳಿ. ಎಷ್ಟು ಕಷ್ಟಪಟ್ಟರೆ ಬರ್ತದ, ಏನು ಮಾಡಿದರೆ ಬರ್ತದ, ಎಷ್ಟು ಸಂಪತ್ತ ಕೊಟ್ಟರೆ ಬರ್ತದ ಹೇಳಿ. ಬದುಕ ಬರ್ತದೆ. ಏನೋ ಬದುಕ ಅದ, ಎಷ್ಟೇ ಇರಲಿ ಆ ಬದುಕನ್ನ ಮಧುರ ಮಾಡಬೇಕು, ಅನುಭವಿಸಬೇಕು. ಬರೇ ಹೋರಾಟ ಮಾಡಿ, ಬರೀ ಕಲಹ ಮಾಡಿ ಈ ಜೀವನ ಕಳೆಯೋದಲ್ಲ. ನಾವು ಬಂದಿದ್ದು ಕುಡಿಯೋದಕ್ಕಲ್ಲ, ನಾವು ಬಂದಿದ್ದು ಕಲಹ ಮಾಡೋದಕ್ಕಲ್ಲ.
we came to this world to experience the world. Its beauty, its variety, and its vastness. ನಾವೆಲ್ಲ ಬಂದಿದ್ದ ಯಾಕೆ? ಜಗತ್ತಿನ ಸೌಂದರ್ಯ, ಜಗತ್ತಿನ ವೈವಿಧ್ಯತ, ಜಗತ್ತಿನ ವಿಶಾಲತ, ಇದನ್ನೆಲ್ಲ ಅನುಭವಿಸೋದಕ್ಕಾಗಿ ಈ ಜಗತ್ತಿಗೆ ಬಂದಿದ್ದು. ಇದನ್ನ ನೆನಪ ಇಟ್ಟುಕೊಂಡು ಬಾಳೋದಲ್ಲ, ಅದು ಸುಂದರ ಬದುಕ. ಅದಕ್ಕೆ ಋಷಿಗಳು ಹೇಳಿದರು, ಎದ್ದು ಕೂಡಲೇ ಇದನ್ನಂತಿದ್ರು ಅವರು. ಪ್ರತಿ ದಿವಸ ನಶಿಕಿನಲ್ಲಿ ಎದ್ರು ಅಂದರೆ ಇಷ್ಟಂತಿದ್ರು, ಪಸ್ಸೇಮ ಶರದ ಶತಂ ಪ್ರಬ್ರವಾಮ ಶರದ ಶತಂ ಅಧೀನಾಹ ಸ್ಯಾಮ ಶರದ ಶತಂ ಜೀವೇಮ ಶರದ ಶತಂ. 4 ಮಾತಂತೆ. ಇದು ಜೀವ. ಇಂಥ ಶ್ರೀಮಂತ ಜೀವನ ನಡೆಸಿದಂಥ ಜನರ ನಾಡ ಇದು ಭಾರತ. ಇಂಥ ಜನ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಆಗಿ ಹೋದರು. ಸ್ವಲ್ಪ ಜನ ಎಂಥ ಆನಂದವನ್ನ ಅನುಭವಿಸಿದಂಥ ಜನ ಆಗಿ ಹೋದರು. ನಮ್ಮ ಜೀವನ ತಿರುಕ ಜೀವನ ಆಗಬಾರದು. ನಮ್ಮ ಜೀವನ ಸಿರಿ ಜೀವನ ಆಗಬೇಕು. ಸಿರಿವಂತ ಜೀವನ ಇದ್ದದ್ರಾಗೆ ಮಸ್ತಾಗಿ ಬದುಕುವಂಥ ಮನಸ್ಸಿತ್ತು ಅಂದರೆ ಜಗತ್ತೇ ಸ್ವರ್ಗವಾಗ್ತದೆ. ನಮ್ಮ ಮನೆಗಳೇ ಅರಮನೆಗಳಾಗ್ತವ. ಹಂಗ ಬಾಳೋದು ಬದುಕೋದು, ಇಂಥ ಬದುಕ ಯಾರಿಗೆ ಬೇಡ? ಯಾರ್ದು ಬೇಕು? ಪಶ್ಚಿಮೇನು ಪೂರ್ವ ಏನು, ಎಲ್ಲಿ ಹೋದ್ರೇನು ಬದುಕು ಮಹತ್ವದ. ಅಮೆರಿಕಕ್ಕೂ ಹೋದ್ರೇನು ಬ್ಯಾರೆ ಏನ್ರೆ ಇರ್ತದೇನು? ಅಲ್ಲಿ ಬದುಕೋದೆ. ನಮ್ಮಲ್ಲಿದ್ರೂ ಬದುಕೋದೆ. ಬದುಕ ಬಹಳ ಮಹತ್ವದ್ದು ಜಗತ್ತಿನಲ್ಲಿ. ಇಂಥ ಬದುಕನ್ನ ಪ್ರತಿಯೊಬ್ಬ ವ್ಯಕ್ತಿ ಬಳುವಳಿಯಾಗಿ ಪಡೆದು ಬಂದಾವ. ನಿಸರ್ಗಕ್ಕೆ ನಾವು ಯಾಕೆ ತಲೆ ಬಾಗಿಸಬೇಕು? ದೇವನಿಗೆ ಯಾಕೆ ತಲೆ ಬಾಗಿಸಬೇಕು ಅಂದ್ರೆ ಇಂಥದೊಂದು ಬದುಕ ಸಿಕ್ಕದ ನಮಗೆ. ಬದುಕ ಸಿಕ್ಕ ಬದುಕನ್ನ ಚೆಲ್ಲಾಡಬಾರದು, ಹಾಳು ಮಾಡಬಾರದು. ಅಂಥ ಸುಂದರವಾದ ಬದುಕ ಇದು. ಇಂಥ ಬದುಕನ್ನ ಸಾಗಿಸೋದಕ್ಕಾಗಿ ಏನಾದರೂ ಮಾಡಬೇಕು. ಒಂದಿಷ್ಟು ಏನು ಮಾಡಬೇಕನ್ನೋದೇ ನಾವು ಆಲೋಚಿಸೋದು. ಅದನ್ನ ಬಲ್ಲವರ ಮಾತುಗಳಿಂದ ಕಲಿಯೋದು, ಬಲ್ಲವರ ಜೀವನದಿಂದ ಕಲಿಯೋದು. ನೋಡಿ ಮತ್ತು ಕೇಳಿ ಆಲೋಚಿಸಿ ನಾವು ಜೀವನದ ಹದವನ್ನ ಕಲಿಯೋದದ. ಎಲ್ಲವನ್ನ ಕಲಿಯೋದು ಬೇರೆ, 100 ಓದಿ 100 ಕೇಳಿದರೆ ಏನು? ಬಸವಣ್ಣನವರು ಹೇಳ್ತಾರೆ, ಎಲ್ಲ ಮಾಡೋದು ಎದಕ್ಕಾಗಿ ಅನ್ನೋದೇ ಒಮ್ಮೆ ಮರೆತು ಹೋಗಿ ಬಿಡ್ತದೆ. 100 ಓದ್ತೇವೆ, 100 ಕೇಳ್ತೇವೆ, 100 ಮಾಡ್ತೇವೆ, ಆದರೆ ಯಾಕೆ ಅನ್ನೋದೇ ಒಮ್ಮೊಮ್ಮೆ ಹೋಗಿ ಬಿಡ್ತದೆ, ಗೊತ್ತಾಗದಿಲ್ಲ. ಒಬ್ರು ನಗೆಮಾರಿ ತಂದೆ ಅಂತಾಗಿ ಹೋದ್ರು ಇದ ನಾಡಿನಲ್ಲಿ. ಬಹಳ ದೊಡ್ಡ ಮನುಷ್ಯರು, ದೊಡ್ಡ ಶರಣರು. ಅವ್ರ ಕೆಲಸ ನಗಿಸೋದು. ಅವರು ಒಂದು ಸಣ್ಣ ಮಾತು ಹೇಳ್ತಾರೆ, ಜನ ಬರ್ತಾರ ಎಷ್ಟು ಚಲೋ ಹೇಳ್ತಾರೆ. ಬರ್ತಾರ, ಈ ಜಗತ್ತಿಗೆ ಬಂದೇ ಬರ್ತಾರ. ಆದ್ರೆ ಏನ್ ಮಾಡೋದು? ಬರ್ತಾರ, ಕೂಡಿಸ್ತಾರ, ಹೋಗ್ತಾರ. ನಿಜ ಇಲ್ಲ ಇದು? ಬರ್ತಾರ, ಈ ಜಗತ್ತಿಗೆ ಕೂಡಿಸ್ತಾರ, ಹಾಸಿಗೆ ಹಾಸಿದ್ದೇ ಹಾಸೋದು, ಮಲಗಿಲ್ಲ ಅಷ್ಟೆ, ಮಲಗಲಾರ್ದೆ ಹೋಗ್ತಾರ. ಅಡಿಗೆ ಮಾಡಿದ್ದು ಉಳ್ಳಾರ್ದೆ ಹೋಗ್ತಾರ.
ನೀರ ತಂದಿದ್ದು ಆದರೆ ಕುಡ್ದೇ ಇಲ್ಲ, ಹಂಗ ಹೋಗ್ತಾರೆ. ಜಗತ್ತಿನ ಜನ ಬಹಳ ವಿಚಿತ್ರದಾರ. ಇದು ಹೇಳಿದವರು ನಗೆಮಾರಿ ತಂದು. ಹೆಂಗಿರಬೇಕು ಮನುಷ್ಯ? ಮಾಡಿರಬೇಕು, ಉಂಡಿರಬೇಕು. ಉಣ್ಣೋದು ಮಹತ್ವದ್ದು, ಕುಡಿಯೋದು ಮಹತ್ವದ್ದು, ಮಲಗೋದು ಮಹತ್ವದ್ದು. ಬರೇ ಹಾಸಿಗೆ ಹಾಸೋದಲ್ಲ, ಬರೀ ಆಹಾರ ತಯಾರ ಮಾಡೋದಲ್ಲ, ಬರೀ ನೀರ ಸಂಗ್ರಹಿಸೋದಲ್ಲ, ಅನುಭವಿಸೋದು. ನಮ್ಮದು ಹಂಗಾಗುವುದಿಲ್ಲ. ಏನು ಒಮ್ಮೆ ಶುರು ಮಾಡ್ತೇವಿ, ಕೂಡಿಸಿದ್ದೇ ಕೂಡಿಸಿದ್ದು, ಮನಿ ಮ್ಯಾಲ ಮನಿ, ಈ ಊರಾಗ ಮನಿ, ಆ ಊರಾಗ ಮನಿ, ಆದ್ರೆ ಒಂದ ಮನ್ಯಾಗ ಇವ ಇಲ್ಲ. ಜೀವನದ ತುಂಬಾ ಕಟ್ಕೋತೇವೆ, ಆದ್ರೆ ಬದುಕೋದು ಯಾವಾಗ ಬದುಕೋದು? ನಮ್ಮಲ್ಲಿ ಕಟ್ಟ್ಯಾರ ಮನಿಗಳನ್ನ ಜಗತ್ತಿನಾಗ, ನಮ್ಮಲ್ಲಿ ಅಂದ್ರೆ ಜಗತ್ತಿನಾಗ ಎಂತೆಂಥ ಮನಿ ಕಟ್ಟ್ಯಾರ. ಏನಾವು ಮನಿಗಳು ನೋಡಬೇಕು. ಅಲ್ಲಿ 100 ಅಲ್ಲ 1000 ಜನ ಸೇವಕರದಾರ, ಮಾಲೀಕರೇ ಇಲ್ಲ. ನೆನಪಾಗ್ಲಿಲ್ಲ. ಮನಿ ಹುಡುಗವ್ರದಾರ, ಸ್ವಚ್ಛ ಇಡೋವ್ರದಾರ, ಅಲ್ಲೇ ಮಲ್ಕೊಳ್ಳೋವ್ರದಾರ, ಮಲಗಬೇಕಾದ ಮಾಲೀಕ ಅಲ್ಲಿ ಇಲ್ಲ. ಅವ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಹೋಟೆಲ್ದಾಗ ಅವ ಮಲಗಿರ್ತಾನೆ, ಅವನ ಮನ್ಯಾಗ ಅವರು ಸೇವಕರು ಮಲಗಿರ್ತಾರ ಆರಾಮ. ಅವ್ರಂತಾರ ಹಿಂಗ ಇರ್ಬೇಕು, ಅವ ಅಲ್ಲೇ ಇರ್ಬೇಕು, ನಾವಿಲ್ಲ. ಎಲ್ಲದ ಹೇಳಿ? ಏನು 100 ಕೋಣಿಗಳದಾವ ಅಂದ್ರೆ 100 ಕೋಣ್ಯಾಗ ಮಕ್ಕೋತಾರ. ಅವ್ರಂತಾರ ಸೇವಕರು ನಮಗ್ ಕಟ್ಟಿದ್ದೀವೆಲ್ಲ, ಆನಂದವಾಗಿದೆ, ಮತ್ತ ನಮಗೆ ಪಗಾರ ಕೊಟ್ಟು ಇಲ್ಲಿ ಇರತ್ತೆ ನಮ್ಮನಿಟ್ಟಾರ. ಇದು ಮಜಾ ಅದ. ಇರ್ಬೇಕು, ಒಂದ ಕೋಣೆ ಇದ್ರು ಮಲಗಿರ್ಬೇಕು, ಉಂಡಿರ್ಬೇಕು, ತಿಂದಿರ್ಬೇಕು, ಮಸ್ತ್ ಆಗಿರ್ಬೇಕು. ಬಿಟ್ಟುಕೊಟ್ಟು ಬರೇ ಅದನ್ನೇ ಮಾಡ್ಕೋತ ಹೋದ್ರೆ ಗತಿ ಹೆಂಗ? ಏನದ? ಇದು ಕಲಿಬೇಕು. ಮಾಡ್ಯಾರ. ಅವ ಮೊದಲೇ ಬಹಳ ಒಳ್ಳೆ ಪಾಕಶಾಸ್ತ್ರಜ್ಞ, ಅಡಿಗೆ ಮಾಡ್ಯಾನ. ಎಲ್ಲಾ ತರ 100 ತರದ ಅಡಿಗೆ ಮಾಡ್ಯಾನ. ಎಲ್ಲ ಏನು ಅಷ್ಟು ಸವಿ ಅಡಿಗೆ ಮಾಡ್ಯಾನ. ಆದ್ರೆ ಅವನಿಗೆ ಡಯಾಬಿಟಿಸ್. ಒಂದು ಪದಾರ್ಥ ತಿಂದಿಲ್ಲ, ಬರೇ ಮಾಡ್ತಾನೆ ಅದಾನ. ತಿನ್ನವ್ರು ಯಾರು ತಿನ್ನವ್ರು? ಯಾರು ಮಾಡಿಲ್ಲ ಅವರೇ ತಿನ್ನೋರು. ಏನಿದು ಜೀವನ? ಇರಬೇಕು, ಸ್ವಲ್ಪ ಇದ್ರೂ ಸಹಿತ ಅದನ್ನು ರುಚಿಸಿರಬೇಕು ಮನುಷ್ಯ, ಸಂತೋಷ ಪಟ್ಟಿರಬೇಕು. ಹಂಗ ಜೀವನ. ಕಣ್ಣ ಅರಳಿರಬೇಕು, ಮುಖದ ಮೇಲೆ ಪ್ರಸನ್ನತಾ ಇರಬೇಕು, ಕೈಕಾಲುಗಳಲ್ಲಿ ಉತ್ಸಾಹ ಇರಬೇಕು, ಹೃದಯದಲ್ಲಿ ಮಧುರತಾ ಇರಬೇಕು, ತಲೆಯೊಳಗೊಂದಿಷ್ಟು ದೀಪ ಬೆಳಕ ಇರಬೇಕು. ಇದು ಜೀವನ ಅಲ್ಲವೇನು? ಎಷ್ಟು 100 ನೋದಿ, ಅದಕ್ಕೆ ಬಸವಣ್ಣ ಹೇಳಿದರು, 100 ನೋದಿ 100 ಕೇಳಿದರೆ ಏನ್? ಆಸೆ ಹರಿಲಿಲ್ಲ, ರೋಷ ಬಿಡ್ಲಿಲ್ಲ. ಇವ 2 ಕೆಡಿಸೋದು. ಒಂದು ಏನಿದ್ದರೂ ಮತ್ತು ಬೇಕನ್ನೋದು, 2ನೇದ್ದು ಬ್ಯಾಡನ್ನೋದು ರೋಷ. ಇನ್ನೊಬ್ಬರ ಕಂಡ್ರೆ ಹಾಗೆ ಬರಂಗಿಲ್ಲ. ಹಂಗ ಇವು 2 ಉರಿತಿದ್ರೆ, ಒಂದು ಉರಿತದ ಒಳಗ ದ್ವೇಷ, ಒಳಗುರಿತದ ಆಸೆ, ಇವನ ಸಂತೋಷವನ್ನ ಕೆಡಿಸ್ತದ. 2 ಕೂಡಿದರೆ ಸಾಕಲ್ಲ, ಜೀವನ ಚಂದ ಹೆಂಗಾಗ್ತದೆ? ಕೆಡಿಸೇ ಬಿಡ್ತದೆ. ಅದಕ್ಕೆ ಅವರು ಬಸವಣ್ಣನವರು 100 ಓದಿ ಏನು ಸಾಕು, ಬಾಳ ಓದಿರಿ ಏನು ಮಾಡೋರು? ಎಲ್ಲ ಲೈಬ್ರರಿ ಪುಸ್ತಕ ಎಲ್ಲ ಓದ್ಯಾನ, ಆದ್ರೆ ಏನು ಮಾಡೋದು?
ಎಲ್ಲ ಓದಿ ಏನು ಮಾಡೋದು? ಯಾಕೆ? ಸಮಾಧಾನ ಇಲ್ಲ ಒಳಗೆ, ಸಮಾಧಾನ ಇಲ್ಲ. ನೋಡಿದ್ರ ತಾಪ, ಯಾರು ಕಂಡ್ರು ಸಹಿತ ಸಹನಿಲ್ಲ, ಯಾವುದೂ ಹಿಡ್ಸಂಗಿಲ್ಲ. 100 ಓದಿ ಮಾಡೋದೇ. ಎಷ್ಟು ಜ್ಞಾನ ಇದ್ರೇನು? ಆಶೆನೆ ಹೋಗಿಲ್ಲ ಆದ ಬಳಿಕ ಎಷ್ಟು ಜ್ಞಾನ ಇದ್ರೇನು? 100 ನೋದಿ 100 ಕೇಳಿದರೆ ಏನು? ಆಸೆ ಹರಿಲಿಲ್ಲ, ರೋಷ ಬಿಡ್ಲಿಲ್ಲ. ಮಾತಿನಂತೆ ಮನವಿಲ್ಲದ ಜಾತಿ ಡಂಭರ ನೋಡಿ ನಗುತಿರ್ಪ ನಮ್ಮ ಕೂಡಲ ಸಂಗಮ ದೇವ. ಚಲೋ ಇಲ್ಲ ವಚನ, ಎಷ್ಟು ಚಂದದ. ಜಾತಿ ಡಂಬರು ಆಡಂಬರ, ಜಾತ್ಯ ಆಡಂಬರ ಮಾಡುವವರು ಅಂದ್ರೆ ಸುಮ್ಮನೆ ಮ್ಯಾಲ ಬದುಕ್ತೇವೆ ವಿನಃ ಒಳಗೆ ಬದುಕಿಲ್ಲ. ಹೊರ ಬದುಕದ, ಆದರೆ ಒಳ ಬದುಕ ಇಲ್ಲ. ಹೊರಗೆ ಎಲ್ಲ ಅದ, ಒಳಗೆ ಖಾಲೆ ಅದ. ಹೊರಗೆಲ್ಲ ಚಂದದ, ಒಳಗೆಲ್ಲ ಕುರೂಪದ. ಹಂಗ ಬದುಕಿದರೆ ಹೇಗೆ ಅಂದ್ರು ಬಸವಣ್ಣನವರು. ಅದಕ್ಕೆ ಅವ್ರು ಅಂದಿದ್ದು ಬಹಳ ಓದಬಾರ್ದಂತಲ್ಲ, ಓದಬೇಕು, ಆದರೆ ಮನಸ್ಸಿನಾಗ ಸಮಾಧಾನ ಇರಬೇಕು. ಎಷ್ಟು ಆಶಾ, ಓದ್ದಂಗ 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 ಎಷ್ಟು ಆಶೆ. ಇಲ್ಲೇನು ಸುಮ್ಮನೆ ಒಂದು ಮ್ಯಾಟ್ರಿಕ್ ಆಗಿತ್ತು ಅಂದ್ರೆ ಎಷ್ಟು ಆಶೆ ಇರ್ತದ? ಒಂದು 10,000 ವರದಕ್ಷಿಣ ಮ್ಯಾಟ್ರಿಕ್. ಇನ್ನಷ್ಟು ಕಲಿತ ಅಂದ್ರೆ BA ಕಲಿತ ಅಂದ್ರೆ BSc ಕಲಿತ ಅಂದ್ರೆ ಸ್ವಲ್ಪ ಏರ್ತು ಆಶಾ. ಎಷ್ಟಾಯ್ತು? 1,00,000. ಡಾಕ್ಟರ್ ಆಗಿ ಬಿಟ್ರೆ ಮುಗ್ದ ಹೋಯ್ತು ಎಲ್ಲ. ಹಿಂಗ ಕಲಿತಂಗ ಆಶಾ ಹೆಚ್ಚಾಕೋತು ಹೋದ್ರೆ ಅದ್ಯಾವ ಜೀವನ ಅಂದ್ರ? ತಿಳಿದಂಗ ಕಡಿಮೆ ಆಗ್ಬೇಕಲ್ಲ, ಕಡಿಮೆ ಆಗಬೇಕು. ಈಗ ಬಹಳ ಬುದ್ಧಿವಂತನಾಗಿದ್ದಾನ, ಇದರ ಅರ್ಥ ಏನು? ಆಶೆಗಳ ಕಡಿಮೆ ಇರಬೇಕು, ಅವು ಇಳ್ಕೋತ ಬರ್ಬೇಕು. ಮ್ಯಾಟ್ರಿಕ್ ದವ 10 ಲಕ್ಷ ಕೇಳಬೇಕು, BAದವ 5 ಲಕ್ಷ ಕೇಳಬೇಕು, MAದವ 1,00,000 ಕೇಳಬೇಕು. ಡಾಕ್ಟರ್ ಇಂಜಿನಿಯರ್ ಆಗಿ ಬಿಟ್ರೆ ಕೇಳಬಾರದು. ಹಂಗಿರ್ಬೇಕದ. ಅವಾಗ ಕಲಿತಾರ ಅಂತ ಅದರ ಅರ್ಥ ಬಸವಣ್ಣರ ದೃಷ್ಟಿಯೊಳಗ. ಹಂಗಾಗ್ತಾ ಇಲ್ಲ. 100 ನೋದೋದು, 100 ಕೇಳೋದು, ಆಶಾ ವಿಪರೀತ, ಮತ್ತು ಯಾರ್ದು ಸೇರಂಗಿಲ್ಲ, ಸೇರಿಕೆ ಇಲ್ಲ. ಹಿಂಗಾದ್ರೆ ಜೀವನ ಅಂತಾರೇನು? ಎಲ್ಲಿ ಋಷಿ ಜೀವನ, ಎಲ್ಲಿ ಶರಣ ಜೀವನ, ಎಲ್ಲಿ ನಮ್ಮ ಜೀವನ? ಸುಮ್ಮನೆ ಹೋಲಿಸಿ ಹೊಂದಿಸಿ ನೋಡ್ಕೋಬೇಕು ನಮ್ಮ ಜೀವನವನ್ನ. ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮ ಜೀವನದ್ದು ಅಧೀನಾಹ ಸ್ಯಾಮ ಶರದ ಶತಂ. ನಾವು ಅಧೀನರಾಗಿ ದೀನರಾಗದೆ 100 ವರ್ಷ ಚೆನ್ನಾಗಿ ನಗನಗತಾ ಬಾಳಬೇಕಿ ಜಗತ್ತಿನಲ್ಲಿ. ಜೀವನವನ್ನು ಶ್ರೀಮಂತ ಮಾಡಿ ಬದುಕಬೇಕಿ ಜಗತ್ತಿನಲ್ಲಿ. ಆ ಶ್ರೀಮಂತರಾಗಬೇಕಾದರೆ ಏನು ಮಾಡಬೇಕನ್ನೋದೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಇನ್ನ ಉತ್ತರ ಇಂದಲ್ಲ. ಸಾವಕಾಶ. ನಾಳೆ ಬನ್ನಿ. ನಮಸ್ಕಾರ.